ಶಾಲೆ, ಆಫೀಸ್, ಕಚೇರಿಗಳಿಗೆ ರಜೆ ಇದ್ರೆ ಬೀಚೋ ಅಥವಾ ಮಾಲ್ಗಳನ್ನು ಸುತ್ತಾಡುವಂತಹ ಮಂಗಳೂರಿನ ಜನತೆಗೆ ಈ ಬಾರಿ ರಸ್ತೆಯಲ್ಲಿ ಸುತ್ತಾಡಿ ಎಂಜಾಯ್ ಮಾಡುವಂತಹ ಅವಕಾಶ ದೊರೆತಿದೆ. ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಕರಾವಳಿ ಉತ್ಸವದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಶರದಿ ಪ್ರತಿಷ್ಠಾನದಿಂದ ನಗರದ ಕದ್ರಿ ಪಾರ್ಕ್ನಲ್ಲಿ ನಡೆದಂತಹ ಕಲಾ ಪರ್ವ ಎನ್ನುವಂತಹ ಚಿತ್ರಕಲಾ ಪ್ರದರ್ಶನ ಕರಾವಳಿ ಜನರನ್ನ ಮೋಡಿ ಮಾಡಿದೆ. ರಸ್ತೆ ತುಂಬಾ ಎಲ್ಲಿ ಕಣ್ಣು ಹಾಯಿಸಿದ್ರೂ ಸಿಗುವ ನಾನಾ ರೀತಿಯ ನಾನಾ ಪ್ರಕಾರಗಳ ಕಲೆಗಳ ವೈಭವ ಒಮ್ಮೆ ನೋಡಿದ್ದಲ್ಲಿ ಮತ್ತೊಮ್ಮೆ ನೋಡಬೇಕೆಂಬ ಕುತೂಹಲವನ್ನ ಕೆರಳಿಸುವ ಸನ್ನಿವೇಶ ನಿರ್ಮಾಣವಾಗಿದ್ದು ಮಂಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಆಯೋಜಿಸಿಕೊಂಡು ಬರಲಾಗ್ತಿರುವ ಕಲಾಪ್ರಭಾ ಎನ್ನುವ ಚಿತ್ರಕಲೆಗಳ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ರಜಾ ದಿನಗಳಲ್ಲಿ ಮಾಲ್ಗೋ ಬೀಚ್ಗೋ ಸುತ್ತಾಡುವ ಮಂಗಳೂರಿಗರನ್ನ ಪಾರ್ಕ್ ಮತ್ತು ರಸ್ತೆ ಸುತ್ತಾಡುವಂತೆ ಮಾಡಿರೋದು ಇದೇ ಕಲಾಪ್ರಭಾ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಶರದಿ ಪ್ರತಿಷ್ಠಾನ ಜಂಟಿಯಾಗಿ ಈ ಕಲಾ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾಮಾನ್ಯವಾಗಿ ಬೆಂಗಳೂರು ಮತ್ತು ಇತರ ಮಹಾನಗರಗಳಲ್ಲಿ ಆಯೋಜಿಸಲಾಗುವ ಈ ಚಿತ್ರಕಲಾ ಪ್ರದರ್ಶನವನ್ನು ಇದೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಇದು 2ನೇ ವರ್ಷ ನಮ್ಮ ಕರಾವಳಿ ಉತ್ಸವ ಮತ್ತು ನಮ್ಮ ಶರದಿ ಪ್ರತಿಷ್ಠಾನ ಹಂಗಾಗಿ ಎರಡು ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಒಂದು 120 ಸ್ಟಾಲ್ಗಳನ್ನು 120 ಆರ್ಟಿಸ್ಟ್ಗಳು ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದ. ದುರ್ಗ, ಬಿಜಾಪುರ, ಬೆಂಗಳೂರು, ಹುಬ್ಬಳ್ಳಿ, ಗದಗ ಮತ್ತು ಉಡುಪಿ, ಕಾಸರಗೋಡು, ಕಣ್ಣೂರು ಎಲ್ಲ ಕಡೆಯಿಂದ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಕಲಾಪ್ರಭಾದಲ್ಲಿ ನಾಡಿನ ನಾನಾ ಜಿಲ್ಲೆ, ರಾಜ್ಯದಿಂದ ಆಗಮಿಸಿದ 100ಕ್ಕೂ ಅಧಿಕ ಚಿತ್ರಕಲಾ ಮಳಿಗೆಗಳು ಜನರ ಮನಸೆಳೆಯಿತು. ಜಲವರ್ಣ, ತೈಲವರ್ಣ, ರೇಖಾಚಿತ್ರ, ಪೆನ್ಸಿಲ್ ಸ್ಕೆಚಿಂಗ್, ಆಕ್ರಿಲಿಕ್ ಚಿತ್ರಕಲೆ, ಮಧುಬನಿ, ವಾರ್ಲಿ, ಪಟಚಿತ್ರ, ಫೇಸ್ ಪೇಂಟಿಂಗ್, ವ್ಯಂಗ್ಯ ಚಿತ್ರಗಳು, ಭಿತ್ತಿ ಚಿತ್ರ, ಡಿಜಿಟಲ್ ಚಿತ್ರಕಲೆಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು. ಈ ಲೈವ್ ಆರ್ಟಿಸ್ಟ್ ಆಗಿರಲಿ, ಯಾವುದೇ ಥರ ಆರ್ಟಿಸ್ಟ್ ಆಗಲಿ, ಅವ್ರಿಗೆ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ಎಲ್ಲ ಪೇಂಟಿಂಗ್ಸ್ ನೋಡಿ ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ಸ್, ನಂದು ಸರ್ ಹಾಗೂ ನಮ್ಮ ನೇಬರ್ ಕೂಡ ಸ್ಟಾಲ್ ಹಾಕಿದ್ದಾರೆ. ಹಾಗೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ಬಂದಿದ್ದೇನೆ. ಒಟ್ನಲ್ಲಿ ಕಲಾಪ್ರಭಾ ಎನ್ನುವ ಕಾನ್ಸೆಪ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಸಂಬಂಧಿಸಿದಂತೆ ಹೊಸತಾಗಿದ್ದು, ಜಿಲ್ಲೆಯ ಜನ ಈ ಹೊಸತನಕ್ಕೆ ಮನಸೋತಿದ್ದಾರೆ ಅನ್ನೋದಂತೂ ನಿಜ. ಕ್ಯಾಮರಾಮನ್ ರಮಾನಂದ್ ಗೌಡ ಜೊತೆ ಆದಿತ್ಯ ದೊಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.